ಸೊ ಸುಲ್ತಾನ್ ಡೈಮಂಡ್ಸ್ ಅಂಡ್ ಗೋಲ್ಡ್ ಇದು ಅವರ 14ನೇ ಶೋರು ಹುಬ್ಬಳ್ಳಿಲಿ. ಆ್ಯಂಡ್ ಮೊದಲನೇ ಬಾರಿಗೆ ನಾನು ಇವರ ಜೊತೆಗೆ ಒಂದು ಅಸೋಸಿಯೇಟ್ ಆಗಿ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಇನ್ವೈಟ್ ಬಂದಾಗ ಐ ವಾಸ್ ವೆರಿ ಹ್ಯಾಪಿ. ಹುಬ್ಬಳ್ಳಿಗೆ ಹಲವಾರು ಬಾರಿ ಬಂದಿದ್ದೀನಿ ನಾನು ನಮ್ಮ ಸಿನಿಮಾ ಕಾರ್ಯಕ್ರಮಕ್ಕೆ, ಆಡಿಯೋ ಲಾಂಚ್ಗಳಿಗೆ. ಆಮೇಲೆ 2 ಸಿನಿಮಾ ಆ್ಯಕ್ಚುಲಿ ಸಾಂಗ್ ರಿಲೀಸ್ ಇಲ್ಲೇ ಆಗಿದ್ದು ನಮ್ಮದು, ನಟ ಸಾರ್ವಭೌಮ ಹಾಗೆ ಕ್ರಾಂತಿ ಕೂಡ. ಸೊ ಈ ಬಾರಿ ನಾನು ಈ ಒಂದು ಬ್ಯೂಟಿಫುಲ್ ಒಕೇಶನಲ್ಲಿ ನಾನು ಹುಬ್ಬಳ್ಳಿಲಿದ್ದೀನಿ. ಈ ಒಂದು ಲವ್ಲಿ ಸ್ಟೋರ್ನ ಇನಾಗ್ರೇಟ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಎಲ್ರಿಗೂ ಫಾರ್ ಹ್ಯಾವಿಂಗ್ ಮೀ ಹಿಯರ್ ಆ್ಯಂಡ್ ಫಾರ್ ಇನ್ವೈಟಿಂಗ್ ಮೀ. ನಿಮ್ಮ ಒಂದು ಬ್ಯೂಟಿಫುಲ್ ಸ್ಟೋರ್ 14 ಅಲ್ಲ, ಇನ್ನಷ್ಟು ಆಗಲಿ, ಬೆಂಗಳೂರಲ್ಲೂ ಒಂದಷ್ಟು ಬರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಹುಬ್ಬಳ್ಳಿ ಜನತೆ ಎಲ್ಲ ಪ್ರತಿಯೊಬ್ಬರು ಕೂಡ ಟೈಮ್ ಮಾಡಿಕೊಂಡು ಹುಬ್ಬಳ್ಳಿ ಆನ್ ದ ವೇ ಏನಾದರೂ ಹೋಗ್ತಿರ್ಬೇಕಾದ್ರೆ ಈ ಒಂದು ಸ್ಟೋರಿಗೆ ಬಂದು ನಿಮ್ಮ ಇಷ್ಟವಾದಂಥ ಜ್ಯುವೆಲ್ರಿನ ಪ್ಲೀಸ್ ಬಂದು ಶಾಪ್ ಮಾಡಿ. ನಾನೇನು ಹೇಳಬೇಕು ಅಂತ ಹೇಳಿದ್ದೀನಲ್ಲ ಅದು ಮುಗಿಸಿದ್ದೀನಿ. ಇನ್ನೇನು ಹೇಳಬೇಕಾಗಿದೆ, ನಾನು ಏನು ಹೇಳಬೇಕು ಅಂತ ಇದ್ದೀನೋ ಅದನ್ನು ಹೇಳಿ ನನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ನಾನು ಹಾಕಿರೋಂಥ ಒಂದು ವಿಡಿಯೋ ಪ್ರತಿಯೊಬ್ಬರು ಕೂಡ ಅದನ್ನು ನೋಡಿದ್ದಾರೆ, ಅದಕ್ಕೆ ಪ್ರತಿಯೊಬ್ಬರು ಕೂಡ ಪ್ರತಿಕ್ರಿಯೆ ಮಾಡಿದ್ದಾರೆ, ಅದನ್ನು ನಾನು ಕೂಡ ಅಬ್ಸರ್ವ್ ಮಾಡಿದ್ದೀನಿ. ಸೊ ನನ್ನ ಪ್ರೀತಿ ನನ್ನ ಭಾಷೆ, ಹಾಗಂತ ಬೇರೆ ಭಾಷೆ ಬಗ್ಗೆ ನಾನು ಯಾವತ್ತೂ ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ. ಪ್ರತಿಯೊಂದು ಭಾಷೆ ನಾನು ಗೌರವ ಕೊಡ್ತೀನಿ, ಪ್ರೀತಿ ಮಾಡ್ತೀನಿ. ಆದರೆ ನನ್ನ ಭಾಷೆ ಅಂತ ಬಂದಾಗ ಫಸ್ಟ್ ಪ್ರಿಯಾರಿಟಿ ನನ್ನ ಭಾಷೆ ಮೇಲೆ. ಎಲ್ಲ ಭಾಷೆನೂ ಇಷ್ಟಪಡ್ತೀನಿ, ಎಲ್ಲ ಭಾಷೆ ಸಿನಿಮಾ ನೋಡ್ತೀನಿ. ನೀವೆಲ್ಲರೂ ನೋಡಿರೋ ಹಾಗೆ ನೀವು ನೋಡ್ತೀರಾ ಸಿನಿಮಾ, ಎಲ್ಲ ಭಾಷೆ ಹಾಡುಗಳನ್ನೂ ಕೇಳ್ತೀರಾ, ಹಾಗೆ ನಾನು ಸಹ ಕೇಳ್ತೀನಿ. ಎಲ್ಲ ಭಾಷೆ ಮೇಲೆ ಗೌರವ ನಂಗೆ ತುಂಬಾ ಇದೆ. ಅದಿಲ್ಲ ಇದು ಫಸ್ಟು ಅದು ಫಸ್ಟು ಅಲ್ಲ. ಯಾರಿಂದ ಯಾರೂ ಬಂದಿಲ್ಲ, ದೇವರೊಬ್ಬ ಅಂತ ಇದ್ದಾನಲ್ಲ, ಅವನಿಂದ ಅವನು ಹೂ ಅಂದಿದ್ದಕ್ಕೆ ನಾವೆಲ್ಲ ಜನ್ಮ ತೊಗೊಂಡಿರೋದು. ಅವನು ಗೊತ್ತಿದೆ ಯಾರನ್ನ ಎಲ್ಲಿ ಹಾಕಬೇಕು, ಯಾರನ್ನ ಎಲ್ಲಿ ಹುಟ್ಟಿಸ್ಬೇಕು, ಹೆಂಗೆ ಹುಟ್ಟಿಸ್ಬೇಕು, ಏನು ಮಾಡಿಸ್ಬೇಕು ಅಂತ ಅಲ್ವಾ. ಇಲ್ಲಿ ನಾವು ಹಿಸ್ಟ್ರಿ ಅಂತ ತೆಗೆಯೋದು ಅದು ಇದು ಡೆಫಿನೆಟ್ಲಿ ಇವಾಗಿರೋ ಸಿಚುವೇಶನ್ಗೆ ಎಲ್ಲ ಹಿಸ್ಟ್ರಿ ತೆಗೆದು ನಾವು ಏನು ಪ್ರೂವ್ ಮಾಡಬೇಕು ಅದನ್ನು ಮಾಡ್ತಿದ್ದೀವಿ. ಬಟ್ ಭಗವಂತ ಅಂತ ಒಬ್ಬ ಇದ್ದಾನಲ್ವಾ, ಏನಾದರೂ ಕಾಮೆಂಟ್ ಅಂತ ಬಂದಾಗ ಯೋಚನೆ ಮಾಡಿ ಪ್ರತಿಯೊಬ್ಬರು ಕೂಡ, ಇದು ನನಗೂ ಕೂಡ ಅನ್ವಯಿಸುತ್ತೆ. ಇವತ್ತು ನಾನು ಹೇಳಿದ್ದೀನಿ ನನ್ನ ಭಾಷೆ ಬಗ್ಗೆ. ಈ ಒಂದು ವಿಡಿಯೋ ನಾನೇನು ನನ್ನ ಒಂದು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಾಕಿದ್ದೀನಲ್ವ, ಅದು ನನಗೂ ಕೂಡ ಅನ್ವಯಿಸುತ್ತೆ. ಯಾವುದೇ ಕಾರಣಕ್ಕೂ ನನ್ನ ಮಾತೃಭಾಷೆನ ಮರಿಬಾರ್ದು ಅಂತ. ಮಾತೃಭಾಷೆ ಜೊತೆಗೆ ನಾವು ನಮ್ಮ ಸ್ಕೂಲ್ ಎಜುಕೇಷನಿಂದ ನಾವು ಎಲ್ಲ ಭಾಷೆನೂ ಕಲಿಯೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಎಲ್ಲರ ಜೊತೆಗೂ ನಾವು ಇಂಟ್ರ್ಯಾಕ್ಟ್ ಮಾಡಿದಾಗ ಅವರು ಯಾವುದೇ ರಿಲಿಜನ್ ಆಗಿದ್ರು ಸರಿ, ಯಾವುದೇ ಕಾಸ್ಟ್ ಆಗಿದ್ರು ಸರಿ, ಯಾವ ಭಾಷೆಯವರಾಗಿದ್ರು ಸರಿ, ಎಲ್ಲರೂ ಕೂತು ಒಂದಾಗಿ ನಾವು ಕೂತ್ಕೊಂಡು ಮಾತಾಡ್ತೀವಿ. ಎಲ್ಲರೂ ಒಟ್ಟಿಗೆ ಶಾಲೆಗೆ ಹೋಗ್ತೀವಿ, ಕಾಲೇಜ್ಗೆ ಹೋಗ್ತೀವಿ, ಇಂಟ್ರ್ಯಾಕ್ಟ್ ಮಾಡ್ತೀವಿ. ಹಾಗಂತ ನಮ್ಮ ಭಾಷೆನ ಅವ್ರಿಗೆ ಹೇಳ್ಕೊಳ್ಳೋಣ, ಅವರ ಭಾಷೆನ ನಾವು ಕಲಿಯೋಣ, ಅದ್ರಲ್ಲಿ ತಪ್ಪೇನು ಇಲ್ಲ. ಮಾಧ್ಯಮ ಮೂಲಕ ಏನು ಹೇಳೋಕ್ಕಂತ ಇಷ್ಟಪಡ್ತೀನಿ. ಮಾತಿಲ್ಲ, ಒಂದು ನಿಮಿಷ. ಅದಕ್ಕೆ ಎಲ್ಲ ದೊಡ್ಡವರು ಡಿಸಿಷನ್ ತಗೊಳ್ತಿದ್ದಾರೆ. ಅದಕ್ಕೆ ನಮ್ಮ ರಾಜ್ಯ ಸರ್ಕಾರ ಇದೆ, ನಮ್ಮ ಫಿಲ್ಮ್ ಚೇಂಬರ್ ಇದೆ, ಅವರೆಲ್ಲ ಕೂತು ಏನು ಡಿಸಿಷನ್ ತಗೊತಾರೋ ಅದಕ್ಕೆಲ್ಲ ನಾವು ಡೆಫಿನೆಟ್ಲಿ ಏನೋ ಅದನ್ನು ನೀವು ಡೈರೆಕ್ಟಾಗಿ ಕೇಳಿ. ನಾನು ಎಷ್ಟು ನೇರವಾಗಿ ಮಾತಾಡ್ತಿದ್ದೀನಿ ಅಲ್ಲ, ನೀವು ಯಾಕೆ ಅಲ್ಲಿ ವಿಸ್ಪರ್ ಮಾಡೋದು? ನನಗೆ ನೀವು ಸ್ಟ್ರೈಟಾಗಿ ಕೇಳಿ, ನಾನು ಎಷ್ಟು ಸ್ಟ್ರೈಟಾಗಿ ಆನ್ಸರ್ ಮಾಡ್ತಿದ್ದೀನಿ. ಯಾವ್ದಾದ್ರು ಒಂದು ಪ್ರಶ್ನೆ ಕೇಳಿ. ಒಂದು ನಿಮಿಷ ಹೇಳಿ. ಅವರು ತಪ್ಪಾಗಿ ನಮಗೆ ಅವರ ಒಂದು ಸ್ಟೇಟ್ಮೆಂಟಲ್ಲಿ ಒಂದೆಲ್ಲೋ ಒಂದು ಮಾತಲ್ಲಿ ನಮ್ಮೆಲ್ರಿಗೂ ತಪ್ಪು ಆಗಿದೆ, ನಮಗೆ ನೋವಾಗಿರೋದ್ರಿಂದ ಖಂಡಿತವಾಗ್ಲೂ ಸರ್ ಕ್ಷಮೆ ಕೇಳಬೇಕು. ಕಮಲ್ ಹಾಸನ್ ಸರ್ ಬಗ್ಗೆ ನಾನು ದೊಡ್ಡ ಅಭಿಮಾನಿ. ಅವರ ಒಂದು ಕಲಾ ಸೇವೆಗೆ ಆ್ಯಂಡ್ ಹಿಸ್ ಕಾಂಟ್ರಿಬ್ಯೂಷನ್ ಟು ಅವರ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ಇಸ್ ಹ್ಯೂಮಂಗಸ್. ಅವರ ಒಂದು ಪ್ರೊಫೆಷನ್ ಅಂತ ಬಂದಾಗ ನಾನು ತುಂಬ ಚಿಕ್ಕವಳು, ನಾನು ಅದ್ರ ಬಗ್ಗೆ ಮಾತಾಡೋ ಯೋಗ್ಯತೆಯೇ ಇಲ್ಲ ನನಗೆ. ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿರುವಂಥ ಮಹಾನ್ ಕಲಾವಿದ. ಬಟ್ ಸ್ಟೇಟ್ಮೆಂಟ್ ಅಂತ ಬಂದಾಗ ನಾವು ಯಾರ ಬಗ್ಗೆನೂ ಮಾತಾಡಲ್ಲ. ಬಟ್ ನಮ್ಮ ಭಾಷೆ ಬಗ್ಗೆ ಅಂತ ಯಾರಾದ್ರ ಬಗ್ಗೆ ಮಾತಾಡಿದ್ರೆ ನಾವು ಯಾಕೆ ಸೈಲೆಂಟ್ ಆಗಿರೋದು ಅಲ್ವಾ? ಸಾರಿ ಕೇಳಬೇಕಾಗತ್ತಲ್ವಾ? ಅಷ್ಟು ಸಿಕ್ತಾ ನಿಮಗೆ ಪ್ರಶ್ನೆ? ಇದೇ ಥರ ನನಗೆ ಪ್ರಶ್ನೆ ಕೇಳಿ. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.